ಸಾಮರ್ಥ್ಯಗಳು ಭಾಳ ಸರಳವಾಗಿವೆ. ಈಗ ನೋಡ್ರಿ ಇವೆಲ್ಲ ಅಕ್ಷರಗಳಾವಲ್ಲ, ಇವು ನಿಮಗೆ ಅ ಆ ಇ ಈ ಉ ಊ ಎ ಐ ಓ ಔ ಅಂ ಆ. ಅದೇ ರೀತಿಯಲ್ಲಿ ನೀವು ಹೇಳಬಾರ್ದು ಖ ಖ ಗ ಘ ಜ್ಞ ಛ ಛ ಜ ಝ ಜ್ಞ ಠ ಠ ಢ ಢ ಣ ಹ ಪ ಭ ಭ ಮ ಯ ರ ಲ ವ ಶ ಶ ಸ ಹ ಳ. ಅದಕ್ಕೆ ಸೇಮ್ ಹೋಲುವಂಥ ಒತ್ತಕ್ಷರಗಳು ಕಕ ಕಾವತ್ತು, ಕಾಕ ಕಾವತ್ತು, ಗಾಕ ಗಾವತ್ತು, ಗಾಕ ಗಾವತ್ತು, ನ್ಯಾಕ ನ್ಯಾವತ್ತು, ಚಾಕ ಚಾವತ್ತು, ಚಾಕ ಚಾವತ್ತು, ಜಾಕ ಜಾವತ್ತು, ಜಾಕ ಜಾವತ್ತು, ನ್ಯಾಕ ನ್ಯಾವತ್ತು, ಠಾಕ ಠಾವತ್ತು, ಠಾಕ ಠಾವತ್ತು ಈ ರೀತಿಯಲ್ಲಿ ಬರಬೇಕು, ಢಾಕ ಢಾವತ್ತು ಈ ರೀತಿಯಲ್ಲಿ, ಢಾಕ ಢಾವತ್ತು ಸೇಮು, ನಾಕ ನಾವು, ಠಾಕ ಠಾವತ್ತು, ಠಾಕ ಠಾವತ್ತು ಸೇಮು, ಢಾಕ ಧಾವತ್ತು ಸೇಮ್, ಢಾಕ ಧಾವತ್ತು ಸೇಮ್, ನಾಕ ನಾವು, ಪಾಕ ಪಾವತ್ತು, ಪಾಕ ಭಾವತ್ತು, ಭಾಕ ಭಾವತ್ತು, ಭಾಕ ಭಾವತ್ತು, ಮಾಕ ಮಾವತ್ತು, ಯಾಕ ಯಾವತ್ತು, ರಾಕ ರಾವತ್ತು, ಲಾಕ ಲಾವತ್ತು, ವಾಕ ವಾವತ್ತು, ಪಾಕ ಶಾಕ ಸಾವತ್ತು, ಶಾಕ ಸಾವತ್ತು, ಶಾಕ ಸಾವತ್ತು, ನಾಕ ಮಕ್ಕಳ. ಇಲ್ಲಿ ಏನಂತ ಹೇಳಿದರೆ ಮುಖ್ಯವಾಗಿ ನಿಮಗೆ ಕೆಲವೇ ಒತ್ತಕ್ಷರಗಳು ಚೇಂಜ್ ಅವ. ಏನವ? ಕೆಲವೇ ಒತ್ತಕ್ಷರಗಳು ಚೇಂಜ್ ಉಂಟು. ಏನು ಚೇಂಜ್ ಉಂಟು ಅಂತ ಹೇಳಿದರೆ ನೋಡಿ, ಇಲ್ಲಿ ತಾವತ್ತು ಚೇಂಜ್. ಏನು ಚೇಂಜ್ ಅದ? ಇದು ತಾ ಅಂತೆ ತಾ ಮುಖ ಇಲ್ಲ, ಮತ್ತು ಭಾ ಅಂತೆ ನಾ ಅಂತೆ ನಾ ಮುಖ ಇಲ್ಲ, ಮಾ ಅಂತೆ ಮಾ ಒತ್ತಕ್ಷರ ಬರಿತಾ ಇಲ್ಲ, ಆಮೇಲೆ ರಾ ಅಂತೆ ರಾ ಒತ್ತಕ್ಷರ ಬರೆಯಲ್ಲ, ಯಾ ಅಂತೆ ಯಾವ ಒತ್ತಕ್ಷರ ಬರೆಯಲ್ಲ, ಸಾ ಅಂತೆ ಸಾ ಒತ್ತಕ್ಷರ ಬರೆಯಲ್ಲ. ನಾವು ಎಣಿಸ್ಬೇಕು. ಎಣಿಸ್ರಿ. 1 2 3 4 5. ಎಷ್ಟು? 5. ಇದು 1 2 3 4 5 ಇಷ್ಟು 6 ಒತ್ತಕ್ಷರಗಳು ಬೇರೆ. 6 ಒತ್ತಕ್ಷರ ಏನವ? ಬೇರೆ ಆಗಿರ್ತವ. ಹೌದಿಲ್ಲ? ಈಗ ನಿಮಗೆ ಇದಿಷ್ಟು ನಾನು ಹೇಳ್ಕೊಟ್ಟಿದ್ನಲ್ಲ, ಬರ್ತದಲ್ಲ? ಒಬ್ಬರು ಹೋದ್ರೆ ನೀವು ಹೋದಮ್ಮ ಜೋರೋದು. ವೆರಿ ಗುಡ್. ನೀ ಇದು ಓದಪ್ಪ. ಮೇಘ ಮೇಘ ಶೇಲ ಶಾ. ಹಾಂ, ವೆರಿ ಗುಡ್. ಈಗ ನೀ ಹೇಳಮ್ಮ, ಇದು ಏನಿದು? ಕಾಕ ಕಾವತ್ತು. ಇದು ಹಾಂ, ವೆರಿ ಗುಡ್. ಕಾವತ್ತು. ಗಾ ಹಾಂ, ನೀ ಹೇಳಪ್ಪ ಸಾಮ್ಸನ್, ಏನಿದು? ಚ ಜಾವತ್ತು. ವೆರಿ ಗುಡ್. ಜ ಛ ಜಾವತ್ತು. ಹಾಂ, ಜ ಜಾವತ್ತು, ಝ ಜಾವತ್ತು, ನ್ಯಾ ನ್ಯಾವತ್ತು. ಓಕೆ, ಇವೆಲ್ಲ ಒತ್ತಕ್ಷರ ಗೊತ್ತಾಯ್ತಲ್ಲ? ನೀ ಲಾಸ್ಟ್ ಲೈನ್ ಒತ್ತಕ್ಷರ ಹೇಳಮ್ಮ. ಶಾ. ಓಕೆ, ಇದೆಲ್ಲ ಬಂತಲ್ಲ? ಈಗ ನಿಮ್ಗೆ ಏನಂದರೆ ಇದು ರ ಗ ಸ ದ ಅ ಏನಿದೆ? ರ ಗ. ಈ 5 ಅಕ್ಷರದಿಂದ ನಾವು ಇಷ್ಟು ಪದಗಳನ್ನು ರಚನೆ ಮಾಡ್ಬೋದು. ಹೌದಾ? ಇಲ್ಲ ಮಾಡ್ಬೋದಿಲ್ಲ? ಈಗ ಓದು, ನೀವು ಓದು. ನೀವು ಓದಮ್ಮ. ಏನಿದು? ಇದು ಏನು? ರಸ. ದರ. ಜೋರೋದು. ಹಾಂ, ನೀವು ಓದಮ್ಮ. ರಸ. ನೀವು ಓದಿದ್ದು? ಸಗರ. ಹಾಂ, ಸರಸ. ನೀವು ಓದಮ್ಮ. ಏನು ಬರ್ತದೆ ಓದಲಿಕ್ಕೆ? ಓದಿ. ಇದು ಸದಾ. ಸೊ ಈ ರೀತಿಯಲ್ಲಿ ನಿಮಗೆ ಗರಗಸ, ದರ ದರ, ದಗ ದಗ, ಗರ ಗರ. ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ? ಇವೆಲ್ಲ ನಿಮಗೆ ಈ ಪದಗಳು ಬಂದರೆ
ಇದರಂತೆ ಎಲ್ಲ ಪದಗಳು ಇಲ್ಲೆಲ್ಲ ಅವ ನಿಮಗೆ ಬರಲಿಕ್ಕೆ ಓದಲಿಕ್ಕೆಲ್ಲ ಅವ ಹೌದಾ. ಇವೆಲ್ಲಗಳು ನಿಮ್ಗೆ ಬಂದಾಗ ಆಮೇಲೆ ನೀವು ಏನು ಮಾಡಬೇಕು, ಇವೆಲ್ಲ ಬಂದ ನಂತರ ಇಲ್ಲಿ ಕಾಗುಣಿತ ಅಕ್ಷರಗಳವ ಹೇಳ್ರಿ. ಕೆ ಅದರಂತೆ ಎಲ್ಲ ನಿಮಗೆ ಇಲ್ಲಿ ವ್ಯಂಜನಗಳನ್ನು ಕೂಡಿಸ್ಕೊಂಡು ಕಾಗುಣಿತ ಅಕ್ಷರಗಳು ತಯಾರಾಗ್ಯವ ಆಗ್ಯಾವಿಲ್ಲ. ಇದನ್ನೇ ಈಗ ಮುಗಿಯುತ್ತೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಕೆಲವೊಂದು ನಿಮಗೆ ಪದಗಳನ್ನು ಬರ್ತಾವೆ. ಓದಮ್ಮ ಏನಿದು? ಕಾಟ. ಆ ಸ್ವರಚಿನ ಇದು ಕಾಟ. ಗಾಳ. ಗಾನ. ನೀವು ಓದಪ್ಪ ಇದೇನು? ವೆರಿ ಗುಡ್. ಸೊ ಈ ರೀತಿಯಲ್ಲಿ ನಿಮ್ಗೆ ಏನದ ಅಂತ ಹೇಳಿದ್ರೆ ಎಲ್ಲ ನಿಮಗೆ ಕಾಗುಣಿತ ಅಕ್ಷರಗಳನ್ನು ಸ್ವರಚಿಹ್ನೆ ಯೂಸ್ ಮಾಡಿಕೊಂಡು ನಿಮಗೆ ಇದೆಲ್ಲ ಶಬ್ದಗಳ ರಚನೆ ಮಾಡ್ಯಾರ. ಅದೇ ರೀತಿಯಲ್ಲಿ ನಿಮಗೆ ಒತ್ತಕ್ಷರಗಳು ಆಗೋದು. ಏನು ಒತ್ತಕ್ಷರ ಇದು? ತಾ ಒತ್ತಕ್ಷರ. ಏನಿದು? ಏನಾಯಿತು? ಅತ್ತೆ ಆಯಿತು. ಏನಾಯಿತು? ಇದು ಗಪ್ಪ. ಇದೇನು ಒತ್ತಕ್ಷರ? ನಾ ಒತ್ತಕ್ಷರ. ಏನು ಒತ್ತಕ್ಷರ? ಇದೇನು ಒತ್ತಕ್ಷರಮ್ಮ? ಲಾ ಒತ್ತಕ್ಷರ. ಏನಾಯ್ತಿದು? ಸುಳ್ಳು. ಇದೇನಪ್ಪ? ಮಕ್ಕಳು. ಏನಾಯ್ತು? ಅದೇ ರೀತಿಯಾಗಿ ನೀವು ಇದನ್ನ ಬಹಳ ಸರಳವಾಗಿ ಓದ್ಬೋದು. ಏನಿದೆ? ಕೈ. ಒಬ್ಬರು ಓದ್ರಿ. ಓದಕ್ಕೆ. ಎಸ್, ಕೈ ಕೆಸರಾದರೆ ನೀವು ಓದಮ್ಮ. ಹೌದು. ಒಗ್ಗಟ್ಟಿನಲ್ಲಿ ಬಲವಿದೆ. ವೆರಿ ಗುಡ್. ಹೌದಿಲ್ಲ? ಇದು ಯಾರು ಓದ್ತಿ? ಹೌದಪ್ಪ, ನೀವು ಕಾಯಕ ಬೇಕಲ್ಲ. ನೋಡಿ ಎಷ್ಟು ಸರಳ ಇದೆ ನಿಮಗೆ ಕನ್ನಡ. ಹೌದಿಲ್ಲ? ತುಂಬ ಸರಳ ಇದೆ. ಹೌದಿಲ್ಲ? ಎಷ್ಟು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದಾ? ಇದು ಅಕ್ಷರಗಳನ್ನೆಲ್ಲ ದುಂಡಾಗಿ ಬರೆದು ನೋಡಲಾರ್ದು ಕಾಪಿ ಮಾಡಿಕೊಂಡು ಅದರಲ್ಲಿ ಬರೆದ್ರೆ ಇಷ್ಟೇ ಅದ. ಏನು ನಾವು ದುಡ್ಡು ಕೆಲಸ ಇದೆ ಹೇಳ್ರಿ? ಏನಾದ್ರು ಕೆಲಸ ಇದೆನಾ? ಮತ್ತು ಯಾಕೆ ಕಲಿಲ್ಲ ಇಷ್ಟು ದಿನ ನೀವು? ಹೆಂಗೆ ಇಂಗ್ಲೀಷೆಲ್ಲ ಚೆನ್ನಾಗಿ ಕಲ್ತೀರ? ಹೌದಿಲ್ಲ? ಇಂಗ್ಲೀಷೆಲ್ಲ ಓದ್ತೀರಾ, ಬರೀತೀರಾ, ಮತ್ತು ಕನ್ನಡ ಯಾಕೆ ಕಲಿಲಿಲ್ಲ ನೀವು? ಅಂದರೆ ನೀವು ಅಲ್ಲಿ ಭಾಳಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಇದು ಸರಳ ಇದೆ ಅಲ್ಲ ಬುಕ್ಕ? ಅದೇ ರೀತಿಯಾಗಿ ಗಣಿತ ನೋಡ್ರಿ, ತುಂಬ ಸರಳ ಇದೆ ಗಣಿತ. ಏನಿದೆ ಇಲ್ಲಿ ನೋಡ್ರಿ, ಇವೆಷ್ಟು ವಸ್ತುಗಳವ ಅವುಗಳನ್ನು ಎಣಿಸೋದು. ಏನು ಮಾಡೋದು? ಎಣಿಸೋದು. ಇಲ್ಲಿ ಎಷ್ಟು ವಸ್ತಿದೆ? ಇಲ್ಲಿ ಎಷ್ಟಿದೆ? ಇಲ್ಲಿ ಇಲ್ಲಿ ಹೌದಿಲ್ಲ? ಇದೆ. ಅದೇನು 1 2 3 4 5 ಬರೀಲಿಕ್ಕೆ ಬರ್ತದಲ್ಲ. ಅದೇ ರೀತಿಯಾಗಿ ನೀವು ಇವುಗಳನ್ನು ಎಣಿಸ್ಬೇಕು. 1 2 3 ಅಂತ ಎಣಿಸಿ ಕಲರ್ ಹಾಕ್ತೀವಿ. ಹೌದಿಲ್ಲ? ಅದೇ ರೀತಿಯಲ್ಲಿ ನಾವು ಇಲ್ಲಿ ಮಾದರಿ ಕೊಟ್ಟಿರೋ ಅಂಕಿ ಸಂಖ್ಯೆಗಳನ್ನು ವೃತ್ತ ಬಣ್ಣ ತುಂಬು. ಇಲ್ಲಿ ಒಂದಿದೆ, ಒಂದು ಬಣ್ಣ. ಇಲ್ಲಿ ಎಷ್ಟಿದೆ? ಎಷ್ಟು ಬಣ್ಣ ತುಂಬಬೇಕು? ಇಲ್ಲಿ ಎಷ್ಟಿದೆ? ಎಷ್ಟು ಬಣ್ಣ ತುಂಬಬೇಕು? ಇಲ್ಲಿ ಎಷ್ಟಿದೆ? ಎಷ್ಟು ಬಣ್ಣ ತುಂಬಬೇಕು? ಓಕೆ. ಇಲ್ಲಿ ಏನು ಮಾಡಬೇಕು? 2 ಇದೆ, 2 ಇಳಿಸ್ಬೇಕು. ಇಲ್ಲಿ ಎಷ್ಟು ಇಳಿಸ್ಬೇಕು? 9 ಯಾವ್ದಾದ್ರು ಒಂದು ಇಳಿಸ್ಬೇಕು. ಓಕೆನಾ? ಇವು ಎಣಿಸ್ಬೇಕು, ಬರೀಬೇಕು. ನೀನು ಹೇಳಮ್ಮ, ಎಷ್ಟವ ಇವು? 4. ಎಷ್ಟು ಬರೀಬೇಕು? 4. ಇವೆಷ್ಟಾದ? ಎಷ್ಟು ಬರೀಬೇಕು? ಇವೆಷ್ಟಾವ? ಎಷ್ಟು ಬರೀಬೇಕು? ಗೊತ್ತಾಯ್ತಾ? ಇಲ್ಲಿ ಎಷ್ಟಾವ? ಎಣಿಸ್ಬೇಕು, ಬರೀಬೇಕು. ಎಣಿಸ್ಬೇಕು, ಬರೀಬೇಕು. ನೀವು ಹೇಳಪ್ಪ, ಎಷ್ಟಾವ? ಎಷ್ಟು ಬರೀಬೇಕು? ಹೌದಾ? ನೀನು ಹೇಳಪ್ಪ, ಇಲ್ಲಿ ಎಷ್ಟಾವ? ಎಷ್ಟು ಬರೀಬೇಕು? ಆಯಿತು. ಈಗ ಇಲ್ಲಿ ಇರುವಂತೆ ನೀವು ಅಭ್ಯಾಸ ಮಾಡಬೇಕು. ಏನಂತ ಸಂಖ್ಯೆಗಳನ್ನು ನೀವೇನು ಮಾಡಬೇಕು? ಅಭ್ಯಾಸ ಬಿಡಿ ಹತ್ತು ಸ್ಥಾನದಲ್ಲಿ ಬರ್ಕೊಂಡು ಹೋಗಬೇಕು. ಹೌದಾ? ಯಾರಲ್ಲಿ? ಇಲ್ಲಿ 18. ಇದು ಎಷ್ಟಿದೆ? ಇಲ್ಲಿ ಎಷ್ಟು ಬರೀಬೇಕು? ಇಲ್ಲಿ ಎಷ್ಟು ಬರೀಬೇಕು? 0 ಮತ್ತು
1. ಎಷ್ಟು ಬರೀಬೇಕು? ಬಿಡಿ 10 ಸರ್. ಈ ಸಂಖ್ಯೆಗಳನ್ನು ನಾವು ಹೇಳುತ್ತಾ ಮತ್ತು ಹೇಳಬೇಕು, ಬರೀಬೇಕು. ಶ್ರೀಹರಿ ಗೋ ಔಟ್ ಸೈಡ್. ಇಲ್ಲೇನದ ಮಾದರಿ ಸಂಕಲನ ಮಾಡು. ಎಷ್ಟವ ಇಲ್ಲಿ? 4. ಎಷ್ಟವ? ಎಷ್ಟು ಬರೀಬೇಕು? 4. 4 + 1 5. ಎಷ್ಟಾಯಿತು? 5. ಓಕೆ. ಅದರಂಗೆ ಇವೆಲ್ಲಗಳನ್ನು ನೀವು ಸಂಕಲನ ಮಾಡ್ತಾ ಬರೀರಿ. ಮಾಡ್ತೀರಲ್ಲ? 2 + 4 ಎಷ್ಟು? 1 1 7 1 8. 1ಕ್ಕೆ ನಾವು 0 ಕೂಡಿಸಿದ್ರೆ ವಾಪಸ್ ಎಷ್ಟು ಅಂತ ಹೇಳಿದೆ ಮೊನ್ನೆ ನಾನು? 1. ಯಾವ ಸಂಖ್ಯೆನ ಅದೇ ಸಂಖ್ಯೆಯಿಂದ ಕೂಡ್ರಿ ತಗೊಳ್ಳಿರಿ, ವಾಪಸ್ ಅದೇ ಸಂಖ್ಯೆ. 4ಕ್ಕೆ 0 ಕೂಡಿದರೆ? ಓಕೆ, ವೆರಿ ಗುಡ್. ಆಮೇಲೆ 5ಕ್ಕೆ 0 ಕೂಡಿಸಿದ್ರೆ? 5. ಹೌದಿಲ್ಲ? ಈಗ ಎಲ್ಲಿ ನೋಡ್ರಿ, 0ಕ್ಕೆ 4 ಕೂಡಿಸಿದ್ರೆ 4. 0ಕ್ಕೆ 5 ಕೂಡಿಸಿದ್ರೆ 5. 0ಕ್ಕೆ 6 ಕೂಡಿಸಿದ್ರೆ 0ಕ್ಕೆ 7 ಕೂಡಿಸಿದ್ರೆ ಹೌದಿಲ್ಲ? ಸೊ ಈ ರೀತಿಯಲ್ಲಿ ನಾವು ಏನು ಮಾಡಬೇಕು? ನಾವು ಬರೀಬೇಕು. ಹೌದಾ? ಕೂಡಿಸ್ಬೇಕು, ಬರಿಬೇಕು. ಇಲ್ಲಿಗೂ ಹಂಗೆ ಅದ. ಇಲ್ಲಿ ಎಷ್ಟವ? ಇಲ್ಲಿ ಎಷ್ಟದ? 5ಕ್ಕೆ 1 ಕೂಡಿಸಿದ್ರೆ? ಓಕೆ, ವೆರಿ ಗುಡ್. ಭಾಳ ಚೆನ್ನಾರಾದ್ರಪ್ಪ ನೀವು. ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಕೂಡಿಸೋ ಲೆಕ್ಕ ಮಾಡ್ತೀರಲ್ಲ? ಈಗ ಅದೇನಂತೆ ಮಾಡಿಕೊಳ್ರಿ. ಇಲ್ಲಿ ಏನಿದೆ? ಕಳೆ ಲೆಕ್ಕ ಅಲ್ಲ. ಏನದ ಇಲ್ಲಿ? 8ರಲ್ಲಿ ಎಷ್ಟು ಕಳಿಬೇಕು? 3. 2 ಕಳಿಬೇಕು. 8ರಲ್ಲಿ 2 ಕಳೆದ್ರೆ ಎಷ್ಟು? ಸಾರಿ, ಇದು ಎಷ್ಟವ? 1 2 3 4 5. ಎಷ್ಟಾದವ? 5ರಲ್ಲಿ 3 ಕಳೆದ್ರೆ 8 ಎಷ್ಟು? 2 ಉಳಿಬೇಕು. ಹೌದಿಲ್ಲ? 5ರಲ್ಲಿ 3 ಕಳೆದ್ರೆ 2 ಉಳಿಬೇಕು. ಇಲ್ಲ, 5ರಲ್ಲಿ 2 ಅವ. 5ರಲ್ಲಿ 2 ಕಳೆದ್ರೆ 3. 5ರಲ್ಲಿ 2 ಕಳೆದ್ರೆ 3 ಉಳಿಬೇಕು. ಹೌದಾ? ಈಗ 10 ಅವ. 10ರಲ್ಲಿ ನಾನು ಎಷ್ಟು ಕಳೆದೆ? 8 ಕಳೆದೆ. ಎಷ್ಟು ಉಳಿಬೇಕು? 2 ಉಳಿಬೇಕು. ಈಗ ನಾನು 8 ಅವ, 2 ಕಳೆದೆ. ನೋಡ್ರಿ, ಎಷ್ಟು ಉಳಿಬೇಕು? 6 ಉಳಿಬೇಕು. ಎಷ್ಟು ಉಳಿಬೇಕು? 10ರಲ್ಲಿ 10 ಕಳೆದ್ಬಿಟ್ಟೆ 0. ಎಷ್ಟು ಉಳಿಬೇಕು? 0 ಉಳಿಬೇಕು. ಹೌದಿಲ್ವೇ? ಸೊ ಅದರಂತೆ ನಾವು ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೂಡೋದು, ಕೆಲವೊಂದು ಸಂಖ್ಯೆಗಳನ್ನು ಕಳೆಯೋದನ್ನು ಮಾಡಿವಿಲ್ಲ. ಸೊ ಈಗ ನಾವು ಮುಂದಿನ ಭಾಗದಲ್ಲಿ ಗುಣಿಸೋದು. ಹೌದಾ? ಸಂಕಲನದ ಸುಲಭ ರೂಪವೇ ಗುಣಾಕಾರ. ಸಂಕಲನದ ಸುಲಭ ರೂಪವೇ ಗುಣಾಕಾರ. ಇಲ್ಲಿ ನೋಡ್ರಿ, 6 ಮತ್ತು 6 ಎಷ್ಟು? 12ಕ್ಕೆ 6 ಕೂಡಿಸಿದ್ರೆ 6 6 18. ಹೌದಿಲ್ಲ? 6 18 ಬರೀಬೇಕು. ಹೌದಿಲ್ಲ? 8ಕ್ಕೆ 8 ಕೂಡಿಸಿದ್ರೆ 16. ಎಷ್ಟು? 16. ನಾವು ಅದನ್ನೇ ಗುಣಾಕಾರದಲ್ಲಿ ಏನು ಬರಿತೀವಿ? 8 ಮತ್ತು 2 8 2 8 2 16. ಅಂದರೆ ಕೂಡಿಸುವ ಸುಲಭ ರೂಪವೇ ಗುಣಾಕಾರ. ಕೂಡಿಸುವ ಸುಲಭ ರೂಪವೇ ಗುಣಾಕಾರ. ಪದೇ ಪದೇ ನಾವು ಕೂಡಿಸೋದಕ್ಕಿಂತ ನಾವೇನು ಮಾಡಿಬಿಡ್ತೀವಿ? ಗುಣಾಕಾರ. 6 3 18. ಅಂದರೆ 6ನ್ನು 3 ಸಲ ಕೂಡಿಸಿದರೆ ಏನೋ 18 ಬರ್ತದ. 6ಕ್ಕೆ 3ರಿಂದ ಗುಣಿಸಿದರೆ 18 ಬರ್ತದೆ. ಹೌದಾ? ಇಲ್ಲ? ಸೊ ಇಲ್ಲಿ ನಾವು ಇಲ್ಲಿ 6 ಸ್ಟಾರ್ಗಳವ. ಅದು ಎಷ್ಟರಂತೆ ನಾವು ಇಲ್ಲಿ ಭಾಗ ಮಾಡಿವಿ? 2ರಂತೆ ಮಾಡಿಬಿಟ್ಟಿವಿ. ಇಲ್ಲಿ 8 ಗೋಲಿಗಳವ. 4ರಂತೆ ಭಾಗ ಮಾಡಿದ್ರೆ ಎಷ್ಟು ಗುಂಪು ಆಗ್ತವ? 2. 4ರಂತೆ ನಾವು ಮಾಡಿದ್ರೆ 2 ಗುಂಪು. ಇಲ್ಲಿ 9 ಬಲೂನ್ಗಳವ. 2ರಂತೆ ಗುಂಪು ಮಾಡಿದ್ರೆ ಎಷ್ಟು ಆಗ್ತದ ಹೇಳ್ರಿ? ಎಷ್ಟು ಗುಂಪು ಅದು? 3. ನೋಡ್ರಿ, 1 2 4. ಎಷ್ಟು ಉಳೀತು? 1 ಉಳೀತು. ಇಲ್ಲಿ 7 ಪೆನ್ಗಳವ. 5ರಂತೆ ಗುಂಪು ಮಾಡ್ರಿ, ಎಷ್ಟು ಗುಂಪು ಆಗ್ತಾವ? 7 ಪೆನ್ನು. 5ರಂತೆ ಗುಂಪು ಮಾಡಬೇಕು. 5 ಮಾಡಿ ಬರೀ 5ಕ್ಕೆ 1 ಗುಂಪು ಹಾಕಬೇಕು. ಒಂದೇ ಒಂದು ಗುಂಪು. ಅದಿಲ್ಲ, 1 ಗುಂಪು. ಇಲ್ಲಿ 5 ಬಲೂನ್ಗಳವ. 3ರಂತೆ ಮಾಡಿರಿ, ಎಷ್ಟು ಆಗ್ತದೆ ನೋಡ್ರಿ?
3 ಅಂತ ಮಾಡಿದ್ರೆ ಎಷ್ಟು ಗುಂಪು ಆಗ್ತಾವ? ಒಂದೇ ಗುಂಪು ಆಗ್ತದೆ. ಎಷ್ಟು ಉಳಿತದ? 2. 4 ಡೈಸ್ಗಳವ, ಹೌದಾ? 2ರಂತ ಗುಂಪು ಮಾಡಿದರೆ 2 ಗುಂಪು ಆಗಿ ಏನಾರು ಉಳಿತಾ? ಏನು ಉಳಿಲಿಲ್ಲ, ಹೌದಿಲ್ಲ? ಸೊ ನಾವು ಗುಂಪುಗಳನ್ನು ಮಾಡಿ ಸಮಭಾಗ ಮಾಡಿ ನಾವು ಅದನ್ನು ಭಾಗಾಕಾರ ಲೆಕ್ಕ ಮಾಡ್ತೀವಿ. ಏನು ಲೆಕ್ಕ ಮಾಡ್ತೀವಿ? ಈಗ ಹೇಳ್ರಿ, 2 0 2 0 0. ಈಗ ಕಳೆದ್ರೆ 1 ಮತ್ತು 0 ಕಳೆದ್ರೆ ಎಷ್ಟು ಉಳಿತು? 1. ಯಾವುದೇ ಸಂಖ್ಯೆಯನ್ನು ಕೂಡ್ರಿ ಅಥವಾ ಕಳೆಯಿರಿ ಅದೇ ಸಂಖ್ಯೆ ವಾಪಸ್ಸು ಬರ್ತದ, ಹೌದಿಲ್ಲ? ಆಮೇಲೆ ಇಲ್ಲಿ 5 4 8. 5 4 8. 9ರಲ್ಲಿ 8 ಕಳೆದ್ರೆ 1. ಎಷ್ಟು ಉಳಿತು? 1. ಗೊತ್ತಾಯ್ತಲ್ಲ? ಭಾಳ ಸರಳ ಇದೆಯಲ್ಲ? ಈಗ ಅದೇ ರೀತಿಯಲ್ಲಿ ನಾವು ಇಲ್ಲಿ ನೋಡಿ ಏನಂದರೆ ಉದ್ದ ಗಿಡ್ಡ ಅಂತ ಹೇಳಬೇಕು. ಉದ್ದ ಇರುವ ರೈಲಿನ ಚಿತ್ರಕ್ಕೆ ಹಳದಿ ಬಣ್ಣ ಹಾಕಿ. ಇಲ್ಲಿ ಯಾವುದು? ಇದು ಉದ್ದನ ಇದು ಉದ್ದನ? ಇದಕ್ಕೆ ಏನು ಬಣ್ಣ ಹಾಕಬೇಕು? ಹಳದಿ ಬಣ್ಣ, ಹೌದಿಲ್ಲ? ಗಿಡ್ಡ ಇರುವ ಹೂವಿನ ಚಿತ್ರಕ್ಕೆ ಕೆಂಪು ಬಣ್ಣ. ಇದರಲ್ಲಿ ಯಾವುದು ಗಿಡ್ಡಕ್ಕದ? ಇದು ಗಿಡ್ಡಕ್ಕಿದೆ. ಇದರಲ್ಲಿ ಯಾವುದು ಉದ್ದಕ್ಕಿದೆ? ಇದರಲ್ಲಿ ಯಾವುದು ಗಿಡ್ಡಕ್ಕಿದೆ? ಇದರಲ್ಲಿ ಯಾವುದು ಉದ್ದಕ್ಕಿದೆ? ಇದು ಯಾವುದು ಗಿಡ್ಡಕ್ಕಿದೆ? ವೆರಿ ಗುಡ್, ಎಕ್ಸಲೆಂಟ್ ಎಕ್ಸಲೆಂಟ್, ಭಾಳ ಚೆನ್ನಾಗಿ ಮಾಡಿರಿ, ಹೌದಾ? ಈಗ ಇದರಲ್ಲಿ ಯಾವ್ದು ಚಿಕ್ಕದು? ಇದರಲ್ಲಿ ಯಾವ್ದು ದೊಡ್ಡದು? ಓಕೆ. ಇದರಲ್ಲಿ ಯಾವ್ದು ಚಿಕ್ಕದು? ಯಾವ್ದು ದೊಡ್ಡದು? ಇದರಲ್ಲಿ ಯಾವ್ದು ಚಿಕ್ಕದು? ಯಾವ್ದು ದೊಡ್ಡದು? ವೆರಿ ಗುಡ್. ಈಗ ದೂರ ಏನು? ಇದರಲ್ಲಿ ಈ ಗಿಡಕ್ಕೆ ಯಾರು ದೂರ ಹೇಳಬೇಕು? ಯಾವ ಸಮೀಪ ಅದ? ಇಲ್ಲಿ ನೀರು ಯಾವ ಸಮೀಪ ಯಾವ ದೂರ? ಸೊ ಇದು ಸಮೀಪ ಮತ್ತು ಇದು ದೂರ, ಹೌದಿಲ್ವೇ? ಸೊ ಇಲ್ಲಿ ನಾವೇನದ ಮರದ ಮುಂದೆ ಇರೋ ಚಿತ್ರಕ್ಕೆ ಗುರುತು ಹಾಕ್ರಿ. ಇಲ್ಲಿ ಮರದ ಮುಂದೆ ಯಾವ ಚಿತ್ರ ಅದ? ಇದನ್ನು ರೈಟ್ ಗುರುತು ಹಾಕಬೇಕು, ಹೌದಿಲ್ಲ? ಏನು ಮಾಡಬೇಕು? ರೈಟ್ ಗುರುತು ಹಾಕಬೇಕು. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ? ಇದರಲ್ಲಿ